ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶರ್ಜ್. ನೀವು ನೋಡ್ತಾ ಇದ್ದೀರಾ JBM TV. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನಡೀತಕ್ಕಂಥ ಕಾರ್ಯಕ್ರಮ ಸ್ಪಷ್ಟ ನುಡಿ ದಿಟ್ಟ ನಡೆ, ನೇರ ಮಾತು ನಿರಂತರ ಚಾಲನೆ. ಇಂದು ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದ ಅಂಗವಾಗಿ ನಾವು ಮಾನ್ಯ ಒಗ್ಗರ್ ಸರ್ ಅವರಿಗೆ ಇಲ್ಲಿ ಆಮಂತ್ರಿಸಿದ್ದೇವೆ. ಅವರು ಪ್ರಥಮ ದರ್ಜೆಯ ಮಹಾವಿದ್ಯಾಲಯ ರಾಮದುರ್ಗದ ಗೌರ್ಮೆಂಟ್ ಕಾಲೇಜಿನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್, ಪ್ರಪ್ರಥಮವಾಗಿ ಹೇಳಬೇಕಾಗಿದ್ದು ಏನು ಅಂತಂದರೆ, ಇಂದು ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನದ ಅಂಗವಾಗಿ ಪ್ರಪ್ರಥಮವಾಗಿ ಜಗಜೀವನ್ ರಾಮ್ ಅವರ ಜನ್ಮ ಹಾಗೂ ಬಾಲ್ಯದ ಅವರ ಒಂದು ಯಾವ ನಡೆ ಇತ್ತು ಅನ್ನೋದ್ರ ಬಗ್ಗೆ ಈ ಮಾಹಿತಿಯನ್ನು ಒದಗಿಸಬೇಕು. ಈ ಜಗಜ್ಜೀವನ್ ರಾವ್ ಇವರು ಏಪ್ರಿಲ್ 5, 1908 ಒಂದು ಭಾಳ ಹಿಸ್ಟಾರಿಕಲ್ ಪ್ಲೇಸ್. ಏನು ಅಂತಂದ್ರೆ ಬಕ್ಸಾರ್ ಕಾಳಗನ ನಡೆದಂಥ ಪ್ರದೇಶ ಮತ್ತು ಅರಾ ಅಂತ ಒಂದು ಪ್ರದೇಶ. ಆ ಅರಾ ಮತ್ತು ಬಕ್ಸಾರ್ಗಳ ನಡುವೆ ಇರುವಂಥ ಒಂದು ಸಣ್ಣ ಗ್ರಾಮ ಚಾಂದ್ವಾ ಅಂತ. ಅಲ್ಲಿ 5 ಏಪ್ರಿಲ್ 1908 ಇವರು ಜನಿಸಿದರು. ಇವ್ರ ತಂದೆ ನಮಗೆ ಗೊತ್ತಿರುವಂಗೆ ಶೋಭಿರಾಮ್ ಮತ್ತು ತಾಯಿ ವಾಸಂತಿ. ನೀವು ಹುಟ್ಟಿದ ಸ್ಥಳ ಯಾಕಂದ್ರೆ ಬಿಹಾರ ಭಾಳ ಹಿಸ್ಟಾರಿಕಲ್ ಇಂಪಾರ್ಟೆಂಟ್ ಪ್ಲೇಸ್ ಅದು. ಬಿಹಾರ ಮತ್ತು ನಮ್ಮ ದೇಶದ ದೊಡ್ಡ ರಾಜ್ಯ. ಹೌದು, ಯಾಕಂದ್ರೆ ಬಿಹಾರ ಅಂದರೆ ಇವತ್ತು ಬಿಹಾರ ಅಂತ ಕರಿತೀವಲ್ಲ, ಆಗ ಬಿಹಾರ್, ಬಂಗಾಳ ಮತ್ತು ಒರಿಸ್ಸಾ ಇವು 3 ಸೇರಿ ಒಂದು ಪ್ರಾಂತ. ಬಿಹಾರ ನೋಡಿರಿ ನೀವು, ಸಮಾಜದೊಳಗೆ ಕ್ರಾಂತಿಯನ್ನು, ಹೊಸ ಸಂಚಲನವನ್ನು ಮೂಡಿಸಿದಂಥ ಪ್ರದೇಶ ಅದು. ಬುದ್ಧ ಜನಿಸಿದ್ದನು ಅಲ್ಲೇ. ಆಮ್ಯಾಗ ಇಡೀ ಭಾರತದೊಳಗೆ ವಸಾಹತುಶಾಹಿ ಶಕ್ತಿ ವಿರುದ್ಧ ಬಕ್ಸಾರ್ ಕಾಳಗ ನಡೆದಿದ್ದನು ಕೂಡ ಅಲ್ಲೇ. ಎಕ್ಸಾಕ್ಟ್ 1857 ಮಹಾದಂಗೆ ಆಗಿದ್ದು. ಅದಕ್ಕೆ ಈ ಒಂದು ಪ್ರದೇಶದೊಳಗೆ ಇವರು ಜನಿಸಿದರು. ಅವರು ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ನಾವು ಚರ್ಚೆಗೆ ಬಂದ್ವಿ ಅಂತಂದ್ರೆ, ಅರಾದೊಳಗೆ ಅವರಿದ್ದಂಥ ಸಂದರ್ಭದೊಳಗೆ ಒಂದು ಘಟನೆ ನಡೀತು. ಏನು ಅಂತಂದ್ರೆ, ಅಲ್ಲಿ ಸ್ಕೂಲೊಳಗೆ ಹರಿಜನ ಮಕ್ಕಳಿಗಾಗಿ ಇಟ್ಟಿರಂಗಿಲ್ಲ ಅವರು. ಒಂದು ಇತರೆ ಮಕ್ಕಳಿಗಾಗಿ ಒಂದು ನೀರಿನ ಮಡಿಕೆ ಇಟ್ಟಿರ್ತಾರೆ. ಆಮ್ಯಾಗ ಮುಸ್ಲಿಂ ಮೈನಾರಿಟೀಸ್ಗೆ ಒಂದು ಇಟ್ಟಿರ್ತಾರೆ. ಇವ್ರಿಗೆ ಹರಿಜನರಿಗೆ ಇಟ್ಟಿರಲೇ ಇಲ್ಲ ಅಂತ ಅಂದ್ಕೊಳ್ಳೆ ಇವು ಏನು ಮಾಡ್ತಾನಂತಂದ್ರೆ, ಒಂದು ಸರಿ ಆ ಮಡಿಕೆ ಎಲ್ಲರೂ ಅವರು ಹೊರಗಡೆ ಹೋದಾಗ ಆ ಮಡಿಕೆ ಹೊಡಿತಾನೆ. 1 ಸಾರಿ ಹೊಡಿತಾನೆ, 2 ಸಾರಿ ಹೊಡಿತಾನೆ. ಕೊನೆಗೆ ಅಲ್ಲಿ ಕಪಿಲ್ ಮುನಿ ತಿವಾರಿ ಸರ್ಗೆ ಅವ್ರ ಟೀಚರ್ ಇರ್ತಾವ್ರಿಗೆ ಏನು ಗೊತ್ತಾಕತಿ ಅಂದರೆ, ಈ ವ್ಯಕ್ತಿಯಲ್ಲಿ ಇರುವಂತಹ ಒಂದು ನಾವು ಸಾಮಾನ್ಯವಾಗಿ ಕರಿತೀವಲ್ಲ ಒಳಗುದಿ ಅಂತೇಳಿ. ಅಂದರೆ ಈ ಹುಡುಗನ ಬಾಲಕನ ಮನಸ್ಥಿತಿ, ಆ ಅಸ್ಪೃಶ್ಯತೆ ಆಚರಣೆಯಿಂದ ಅವನು ಎಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗ್ಯಾನ ಅಂತೇಳಿ ಅದನ್ನು ಪ್ರತಿರೋಧಿಸುವುದಕ್ಕಾಗಿ ಈತ ಮಡಿಕೆ ಹೊಡೆಯಾಗತ್ತಾನ. ಕೊನೆಗೆ ಅವ್ರ ಸಲುವಾಗಿನ ಮತ್ತೊಂದು ಮಡಿಕೆ ಅವಾಗ ಇಡಿಸಿದ್ದನ್ನು ನಾವು ಕಾಣ್ತೀವಿ. ಈ ಒಂದು ಏನಾಗತ್ತಂದ್ರೆ, ಇವರ ಶೈಕ್ಷಣಿಕ ಒಂದು ಕ್ಷೇತ್ರದೊಳಗೆ ಒಂದು ಭಾಳ ತೀವ್ರವಾದಂಥ ಟರ್ನಿಂಗ್ ಪಾಯಿಂಟ್ ಏನು ಅಂತಂದರೆ, ಇವರು ಯಾವಾಗ ಮದನ್ ಮೋಹನ್ ಮಾಳವೀಯ ಒಂದು ಏನು ಸ್ವಾಗತ ಭಾಷಣವನ್ನು ಇವರು ಕೇಳಿದರು. ಆ ಒಂದು ಬಾಲಕನ ಚಾಕಚಕ್ಯತೆಯನ್ನು ಗಮನಿಸಿ ಇವ್ರನ್ನ ರಾಮ್ ಅವ್ರನ್ನ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಶಿಕ್ಷಣಕ್ಕೆ ಆಹ್ವಾನಿಸ್ತಾರೆ. ಅಲ್ಲಿಯೂ ಕೂಡ ಅಸ್ಪೃಶ್ಯತೆಯನ್ನು, ಯಾಕಂದ್ರೆ ಅಲ್ಲಿ ಹಾಸ್ಟೆಲ್ದಾಗ ಅವ್ನಿಗೆ ಅಡುಗೆ ಮಾಡೋ ಅವ್ನಿಗೆ ಊಟ ಕೊಡೋಕ್ಕೆ ಸಿದ್ಧಾಗಂಗಿಲ್ಲ, ಕ್ಷೌರ ಮಾಡೋಕ್ಕೆ ಸಿದ್ಧಾಗಂಗಿಲ್ಲ. ಅಲ್ಲಿಯೂ ಕೂಡ ವಿರೋಧ ವ್ಯಕ್ತ ಆಗಿದ್ದನ್ನು ನಾವು ಕಾಣ್ತೀವಿ. ಕೊನೆಗೆ ಪ್ರತ್ಯೇಕವಾದಂಥ ಒಂದು ಕೋಣೆ ಮಾಡಿಕೊಂಡ ಶಿಕ್ಷಣವನ್ನು ಮುಂದುವರಿಸಿದ್ದು. ಇದಾದ ಕೂಡಲೇ BSc ಓದುವುದಕ್ಕಾಗಿ ಅವ್ರು ಕಲ್ಕತ್ತಾಕ್ಕೆ ಹೋಗಿದ್ದರು. ಕಲ್ಕತ್ತಾದೊಳಗೆ ನಮಗೆ ಎಲ್ಲರಿಗೂ ಗೊತ್ತಾಯ್ತು, ಕಲ್ಕತ್ತಾ ಹೊಸ ವಿಚಾರಗಳ ಒಂದು ತವರ್ನಾಡು. ಯಾಕಂದರೆ ಎಲ್ಲ ಹೊಸ ಚಿಂತನೆಗಳನ್ನು ಹುಟ್ಟುಕೊಂಡಿದ್ದು ಅಲ್ಲೇ. ಅದನ್ನು ಬಿಡ್ರಿ ನೀವು, ಈ ಮಾಂತ್ರಿಕ ಸೆಕ್ಟರ್ ಏನು ಬಂಗಾಲಿ ಬಾಬು ಅಂತೇಳಿ ಜಾದು. ಅಂದರೆ ಅಷ್ಟರ ಮಟ್ಟಿಗೆ ಎಲ್ಲ ಹೊಸ ತಂತ್ರಗಳನ್ನು ಕೂಡ ಅಲ್ಲೇ ಹುಟ್ಟುಕೊಂಡಿದ್ದು ಅಂತೇಳಿ. ಆಮ್ಯಾಗ ಒಂದು ದೇಶಪ್ರೇಮದ ರಾಷ್ಟ್ರೀಯತೆ ಭಾವನೆಯೂ ಕೂಡ ಹುಟ್ಟುಕೊಂಡಿದ್ದು ಅಲ್ಲೇನ, ಬುದ್ಧಿಜೀವಿಗಳು ಇರೋದನ್ನು ಅಲ್ಲೇನ. ಆ ಒಂದು ವಾತಾವರಣದೊಳಗೆ ಈ ರಾಮ್ ಅವರು ವ್ಯಕ್ತಿತ್ವ ನಿರ್ಮಾಣಗೊಂಡಿದ್ದನ್ನು ನಾವು ಕಾಣ್ತೀವಿ. ಅದು ಎಷ್ಟರ ಮಟ್ಟಿಗೆ ತೀವ್ರ ಆಗಿತ್ತು ಅಂತಂದ್ರೆ, ಆಗಲೇ ಅಲ್ಲಿ ಇಂಗ್ಲೀಷ್ ಶಿಕ್ಷಣ ಪಡ್ಕೊಂಡಂಥ ಬುದ್ಧಿಜೀವಿಗಳ ವರ್ಗ ಭಾಳ ಸ್ಟ್ರಾಂಗ್ ಇತ್ತು.
ಆ ರಾಷ್ಟ್ರೀಯತೆ ಹೋರಾಟನೂ ಕೂಡ ಭಾಳ ಸ್ಟ್ರಾಂಗ್ ಇತ್ತು. ಆವಾಗ ಈ ಸ್ವಾತಂತ್ರ್ಯ ಹೋರಾಟದ ಸೆಳವಿಗೆ ಸಿಕ್ಕಂತಹ ರಾಮ್ ಸೈನ್ಸ್ BSc ಮಾಡೋ ಸಂದರ್ಭದೊಳಗೆ ಇವ್ರದ್ದು ಏನಿತ್ತು ಅಂದ್ರೆ ವಿಜ್ಞಾನಿ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ. ಈ ಹೋರಾಟಗಾರರು ಇವ್ರದ್ದೆಲ್ಲ ಈ ಕಡೆ ಗಮನ ಸೆಳೆದ ಕೂಡಲೇ ಆತ ಏನು ಮಾಡಿದ ಅಂತಂದ್ರೆ ತನ್ನ ಮಾರ್ಗವನ್ನು ಬದಲಿಸಿದ. ತಂದ ಒಂದು ಇಚ್ಛೆ ಏನಿತ್ತಲ್ಲ ಆ ಇಚ್ಛೆನ ತ್ಯಾಗ ಮಾಡಿದ್ದನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಸಾಮಾಜಿಕ ಹೋರಾಟದ ಸಲುವಾಗಿ, ಭಾರತ ಸ್ವಾತಂತ್ರ್ಯದ ಹೋರಾಟದ ಸಲುವಾಗಿ. ಕೊನೆಗೆ ಅಲ್ಲಿ ಮಾರ್ಕ್ಸ್ ಪ್ರೇರಣೆಯೂ ಕೂಡ ಅಲ್ಲೇ ಆಗಿದ್ದನ್ನು ಕಾಣ್ತೇವೆ. ದಾಸ್ ಕ್ಯಾಪಿಟಲ್ನೂ ಕೂಡ ಅಲ್ಲೇ ಓದಿದ. ಹಿಂಗೆ ಹೊಸ ಹೊಸ ವಿಚಾರಗಳು ರಾಮನ ಒಂದು ವ್ಯಕ್ತಿತ್ವವನ್ನು ರೂಪಿಸಿದ್ದನ್ನು ನಾವು ಕಾಣ್ತೇವೆ. ಅವ್ನಿಗೆ ಎಷ್ಟರ ಮಟ್ಟಿಗೆ ಪ್ರತಿರೋಧದ ಭಾವನೆಗಳು ಚಿಗುರು ಹೊಡ್ಯಾಕತ್ತು, ಸ್ಟ್ರಾಂಗ್ ಆಗಕತ್ತು ಅಂತಂದ್ರೆ, ವಿಚಾರಗಳು ಹೆಂಗೆ ಗಟ್ಟಿಗೊಳ್ಳಕ್ಕೆ ಚಲೋ ಆದವು ಅಂತಂದ್ರೆ, ಅಲ್ಲಿ ಕಾರ್ಮಿಕರ ಒಂದು ಪರವಾಗಿ ಆತ ಸಂಘಟನೆಯನ್ನು ಚಾಲೂ ಮಾಡ್ತಾನೆ, ರ್ಯಾಲಿ ನಡೆಸ್ತಾನೆ. ಕೃಷಿ ಕೂಲಿಕಾರರ ಸಲುವಾಗಿ ರ್ಯಾಲಿಯನ್ನು ನಡೆಸ್ತಾನೆ. ಅಂದ್ರೆ ವಿದ್ಯಾರ್ಥಿ ದಶೆಯೊಳಗನ ಇವನಿಗೆ ಈ ರೀತಿಯಾದಂಥ ಹೋರಾಟದ ಮನೋಭಾವ ಬಂದು ಕ್ರಾಂತಿ ಕಿಚ್ಚು ಕೂಡ, ಕ್ರಾಂತಿ ಕಿಚ್ಚು. ಆಮೇಲೆ ಭಗತ್ ಸಿಂಗ್ ಇವ್ರದ್ದೆಲ್ಲ ಕ್ರಾಂತಿಕಾರಿಗಳ ಪ್ರಭಾವನೂ ಕೂಡ ಅವನ್ನ ಕಾಣ್ತೇವೆ. ಅದಕ್ಕೆ ಮೊದಲು ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಹಾಕಿನ ನಾವು ಸಮಾನತೆಯನ್ನು ಸಾಧಿಸಬಹುದು ಅಂತೇಳಿ ಸ್ವಾತಂತ್ರ್ಯ ಹೋರಾಟದೊಳಗೂ ಕೂಡ ಇವರು 2 ಸಲ ಜೈಲು ಅನುಭವಿಸಿದ್ದನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಅವಾಗನ ಎಷ್ಟು ಹೆಸರು ಮಾಡಿದ್ರು ರಾಮ್ ಅಂತಂದ್ರೆ, ಗಾಂಧೀಜಿ ಮತ್ತು ಪಟೇಲ್ ಇವರೆಲ್ಲ ಇವೊಬ್ಬ ಸುಧಾರಣಾವಾದಿ ಅಂತನ ಅವ್ರು ಪರಿಗಣಿಸಿದರು. ಅಷ್ಟರ ಮಟ್ಟಿಗೆ ಇವನ ಹೋರಾಟದ ಚಟುವಟಿಕೆಗಳು ಸುಧಾರಣಾ ಕ್ರಾಂತಿಕಾರಿನೇ ಅಂತ. ದಮನಿತ ವರ್ಗಗಳ ಒಂದು ಸಮಾನತೆಗಾಗಿ. ಆದರೆ he was considered as leader of all depressed classes. ಮತ್ತು ಹೆಚ್ಚಾಗಿ ಏನೈತಿ ಹಿಂದುಳಿದ ವರ್ಗದವರಿಗೆ ಮೇಲೆತ್ತುವ ಕೆಲಸ ಏನೈತಿ ಕಟ್ಟುನಿಟ್ಟಾಗಿ ಅವರು ತಮ್ಮ ಕ್ರಾಂತಿ ಮೂಲಕ ಏನೈತಿ ಅವರು ಪಾಲಿಸಿದ್ದಾರೆ ಅಂತ. ಸರ್, ಈಗ ಸಾಮಾನ್ಯ ಒಂದು ವಿಷಯ ಕೇಳಬೇಕು ಅಂತಂದರೆ, ಈಗಲೂ ಉತ್ತರ ಪ್ರದೇಶ ಆಗಲಿ ಬಿಹಾರ ಆಗಲಿ ಆ ಕಡೆ ಇನ್ನೂ ಅಸ್ಪೃಶ್ಯತೆ ಜೀವಂತವಿದೆ ಅನ್ನುವಂಥದ್ದು ನಾವು ಈಗಾಗಲೇ ವಾಟ್ಸಪ್ಪಲ್ಲಿ ಇದ್ರಾಗ ನೋಡ್ತಾ ಇರ್ತೀವಿ. ಅದನ್ನು ತೊಲಗಿಸ್ಬೇಕಾದ್ರೆ ತಮ್ಮ ವಿಚಾರದಲ್ಲಿ ಯಾವ ರೀತಿಯಾಗಿ ತಾವು ಇದನ್ನು ವಿಚಾರ ಮಾಡ್ತೀರಿ? ಸರ್, ಭಾಳ ಆಡು ಭಾಷೆದೊಳಗೆ ನಿಮ್ಗೆ ಹೇಳೋದಂದ್ರೆ, ಫಸ್ಟ್ ಎಲ್ಲಿ ತಿಳುವಳಿಕೆ ಬರ್ತೈತಲ್ಲ ಫಸ್ಟ್ ಅದ ಕುಲಿಗಾಡ್ತೈತಿ. ನಮಗೆಲ್ಲ ಹೊಸ ವಿಚಾರಗಳು, ಹೊಸ ಬೆಳವಣಿಗೆಗಳು, ಹೊಸ ಉಪಕರಣಗಳು, ಹೊಸ ಸಂಪರ್ಕಗಳು ಬರೋದನ್ನ ತಾಲೂಕದೊಳಗೆ. ಅದಕ್ಕೆ ನಮಗೆ ಅವಾಗ ಹೇಳ್ತಿದ್ರೆ, ಹಳ್ಳಿ ಹತ್ರ ಹುಡುಗ ಪ್ಯಾಟಿ ಹೋದ್ರೆ ಹಾಳಾಕನ್ ಮಗವ ಅಂತ. ಹಂಗೆ ಈ ಬಿಹಾರ ಏನು ಅಂತಂದ್ರೆ, ಪ್ರಾಚೀನ ಕಾಲದಿಂತರೂ ಅಂದ್ರೆ ಅಶೋಕನ ಕಾಲದಿಂತರೂ ಕೂಡ ರಾಜಕೀಯವಾಗಿ ಪ್ರಬುದ್ಧವಾದಂಥ ಪ್ರದೇಶಗಳು. ಯಾಕೆಂದ್ರೆ ಯಾವಾಗಲೂ ಬುದ್ಧನೂ ಅಲ್ಲೇ ಹುಟ್ಟಿದ್ದನ್ನು ನಾವು ಕಾಣ್ತೀವಿ, ಭಾಳ ಮಂದಿ ವ್ಯಕ್ತಿಗಳನ್ನು ಅಲ್ಲೇ ಹುಟ್ಟಿದ್ದನ್ನು ನಾವು ಕಾಣ್ತೀವಿ. ಆಮೇಲೆ ಬ್ರಿಟಿಷರು ಕೂಡ ಅಲ್ಲೇ ಮೊದಲು ಪ್ರಭುತ್ವ ಸ್ಥಾಪನೆ ಮಾಡಿದ್ದನ್ನು ಕಾಣ್ತೀವಿ. ಫಸ್ಟ್ ಇಂಗ್ಲೀಷ್ ಎಜುಕೇಷನ್ನು ಕೂಡ ಅಲ್ಲೇ ಬಂದಿದ್ದು ನಾವು ಕಾಣ್ತೀವಿ. ಅದಕ್ಕೆ ಎಲ್ಲ ಹೊಸತನ ಅನ್ನೋದನ್ನು ಅಲ್ಲೇ ಬಂದವು. ಅಂದ್ರೆ ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ಕ್ರಾಂತಿಕಾರರ ಉಗಮ ಸ್ಥಾನ ಅಂತಲೂ ಅನ್ಬೋದು. ಒಂದು ರೀತಿಯಿಂದ ಬಿಹಾರ ಎಲ್ಲ ಉಗಮ ಸ್ಥಾನ ಅಂತ ಅನ್ಬೋದು. ಸರ್, ಈಗ ಬಾಬು ಜಗಜೀವನ್ ರಾವ್ ಅವರು ವಿದ್ಯಾರ್ಥಿ ಜೀವನದಲ್ಲಿ ಸಂಘಟನೆಗಳನ್ನು ಕಟ್ಟಿ ರಾಜಕೀಯ ಪ್ರವೇಶ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕೇಳಬರ್ತದೆ. ಆದರೆ ರಾಜಕೀಯ ಪ್ರವೇಶಕ್ಕಿಂತ ಪೂರ್ವದಲ್ಲಿ ಸಂಘಟನೆಗಳ ಮೂಲಕ ಯಾವ ರೀತಿಯಾಗಿ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದರು? ರಾಮ್ ವಿದ್ಯಾರ್ಥಿಯಾಗಿದ್ದಾಗನ ಈ ಅಸ್ಪೃಶ್ಯ ವಿದ್ಯಾರ್ಥಿಗಳ ಸಂಘಟನೆಯನ್ನು ಮಾಡಿದರು. ಅದಕ್ಕೆ ರವಿದಾಸ್ ಪಂಥ್ ಅಂತೇಳಿ ಕರೆದಿದ್ದನ್ನು ನಾವು ಕಾಣ್ತೀವಿ. ಆ ಪಂಥದ ಮೂಲಕ ಅವ್ರು ಏನು ಮಾಡಿದರು ಅಂತಂದ್ರೆ, ಎಲ್ಲ ಹರಿಜನ ಅಸ್ಪೃಶ್ಯ ವಿದ್ಯಾರ್ಥಿಗಳನ್ನು ಸೇರಿಸೋದು, ಅವರಿಗೆ ರಾಷ್ಟ್ರೀಯ ಹೋರಾಟದ ಚರ್ಚೆಗಳನ್ನು ಮಾಡೋದು, ಬ್ರಿಟಿಷ್ ಅಧಿಕಾರವನ್ನು ಕೊನೆಗೊಳಿಸುವುದಕ್ಕಾಗಿ ಇವ್ರ ಕಡೆ ದೇಶಪ್ರೇಮವನ್ನು ಮೂಡಿಸೋದಕ್ಕಾಗಿ ಹೊಸ ಹೊಸ ಚಿಂತನೆಗಳನ್ನು ಅವ್ರ ಜೊತೆ ಚರ್ಚೆ ಮಾಡುವ ಮೂಲಕ, ಅವ್ರನ್ನ ಓದಿನ ಕಡೆಗೆ ಸೆಳೆಯುವ ಮೂಲಕ, ಅವರಲ್ಲಿ ಒಂದೇನು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರಾಗಲೇ ಧುಮುಕುವಂಗೆ ಆತ ಪ್ರೇರೇಪಿಸಿದ. ಈ ರೀತಿ ವಿದ್ಯಾರ್ಥಿ ಸಂಘಟನೆಗಳ ಮೂಲಕ ಆತನ ರಾಜಕೀಯ ಜೀವನ ಪ್ರಾರಂಭ ಅಂತಲೇ ಹೇಳ್ಬೋದು. ಆಮೇಲೆ ಇವು ಏನು ಮಾಡಿದ ಅಂತಾರೆ, ಒಂದು ಸ್ಲೋಗನ್ ಕೊಟ್ಟಿದ್ದ, ನಿಮ್ಗೆ ಲೆನಿನ್ನೂ ಕೂಡ ಕೊಟ್ಟಿದ್ದೆ ನಾನು, 2 ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ 1 ಸ್ಟೆಪ್ ಬ್ಯಾಕ್ವರ್ಡ್ ಅಂತ. 2 ಹೆಜ್ಜೆ ಮುಂದಿದ್ರು 1 ಹೆಜ್ಜೆ ಹಿಂದಿಡಬೇಕು.
ಅಂದ್ರೆ ನಿಮ್ಮನ್ನು ಕಾಲೆಳೆಯುವಂಥ ಎಷ್ಟೇ ಸಮಸ್ಯೆಗಳಿರಲಿ, ನಮ್ಗೆ ಭಾಳ ಎಕ್ಸಾಂಪಲ್ ಬೇಡ್ರಿ, ಗಾಡಿ ಮ್ಯಾಗ ಒಂದು ಇರಿ ಬೇರೆಕತ್ತಂದ್ರೆ ಒಂದು 2 ಸ್ಟೆಪ್ ಹತ್ತಿದ್ಕೊಂಡು ಮತ್ತೊಂದು ಇಳಿದಿರ್ತೈತಿ, ಬಿಡಂಗಿಲ್ಲ ಅದು. ಹಂಗೆ ನೀವು ಏನು ಮಾಡಬೇಕು ಅಂತಂದ್ರೆ, ಹೋರಾಟದಲ್ಲಿ ಯಾವುದೇ ಹೋರಾಟ ಇರಲಿ, ರಾಜಕೀಯ ಹೋರಾಟ, ಸಾಮಾಜಿಕ ಹೋರಾಟದೊಳಗೆ ನಿಮಗೆ ಎಷ್ಟೇ ಸಮಸ್ಯೆಗಳಿದ್ದರೂ ಆ ಚಾಲೆಂಜ್ಗಳನ್ನು ಎಲ್ಲನೂ ಮೀರಿ ನೀವು ಸಾಧಿಸಬೇಕು, ನೀವು ಗುರಿಯನ್ನು ತಲುಪಬೇಕು ಅನ್ನೋ ದಿಶೆಯೊಳಗೆ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾವು ಕಾಣ್ತೇವೆ. ಸರ್, ಅಂತಂದರೆ ಈಗ ರಾಜಕೀಯ ಪ್ರವೇಶ ಒಳಗೆ ಅವರು ಹಸಿರು ಕ್ರಾಂತಿ ಅನ್ನುವಂಥದ್ದು ರೀತಿ ಪ್ರಮುಖವಾಗಿ ಕೇಳಿಬರ್ತದೆ. ಸರ್, ಹಸಿರು ಕ್ರಾಂತಿಗೆ ಹುಟ್ಟು ಹಾಕಿದ ಯಾವ ರೀತಿ? ಹಸಿರು ಕ್ರಾಂತಿ ಚರ್ಚೆಗೆ ನೀವು ಬಂದ್ರಿ ಅಂತಂದ್ರೆ, ಒಂದು ಕಡೆ ನೋಡ್ರಿ, ನೀವು ಅವ್ರ ತಂದೆ ಅವರು ಚಮ್ಮಾರ ಒಂದು ಸಮುದಾಯಕ್ಕೆ ಸೇರಿದ್ರು. ಚಮ್ಮಾರಿಕೆ ಮಾಡೋಂಗಿಲ್ಲ ಅಂತೇಳಿ ಅವ್ರ ತಂದೆ ಕೃಷಿಗೆ ವಾಲಿದ್ದನ್ನು ನಾವು ಕಾಣ್ತೀವಿ. ಬಹುಶಃ ಆ ಕೃಷಿಗೆ ವಾಲಿದ್ದೂ ಕೂಡ ಈ ಬಾಲಕ ಇದ್ದಾಗನೇ ಇವನ ಮ್ಯಾಗ ಪ್ರಭಾವ ಬೀರಿರ್ಬೋದು. ಒಂದು ಈತ BSc ಓದೋದಕ್ಕೆ ಏನು ಕಲ್ಕತ್ತಾಕ್ಕೆ ಬಂದಿಲ್ಲ, ಅಲ್ಲಿ ಆ ಕೃಷಿ ಕಾರ್ಮಿಕರ ಪರವಾಗಿಯೂ ಕೂಡ ಈತ ರ್ಯಾಲಿಗಳನ್ನು ನಡೆಸಿದ್ದ. ಅವನು ರಾಜಕೀಯ ಚರಿತ್ರೆ, ರಾಜಕೀಯ ಜೀವನಕ್ಕೆ ನೀವು ಬಂದ್ರಿ ಅಂತಂದ್ರೆ, ವಿವಿಧ ಒಂದು ಇದರ ಸಚಿವರಾಗಿ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಸುಮಾರು 31 ವರ್ಷ ಅವ್ರ ರಾಜಕೀಯ ಜೀವನ ನಡೆಸಿದ್ದನ್ನು ನಾವು ಕಾಣ್ತೇವೆ. ಸರ್, ಮತ್ತು ಇದ್ರೊಳಗೆ ಹಂತವಾಗಿ ಒಂದೇ ಹಂತಕ್ಕಲ್ಲ, ಉಪ ಪ್ರಧಾನಿಯಾಗಿ ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿಯೂ ಕೂಡ ಅವರು ತಮ್ಮ ಸೇವೆ ಸಲ್ಲಿಸಿದ್ದಾರೆ. ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖಗಳಾದಂಥವು ಯಾವುವು? ಫಸ್ಟ್ ಚುನಾವಣೆ ಅಂತಂದು ಕೂಡ ಪ್ರೀ ಇಂಡಿಪೆಂಡೆನ್ಸ್ನು ನಾವು ಇವ್ರದ್ದು ನೋಡಬೇಕು. ಆಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರ ನಾವು ಗಮನಿಸ್ಬೋದು. 1935 ಏನು ಕಾಯ್ದೆ ಪಾಸ್ ಆಗಲ್ಲ, 1935 ಕಾಯ್ದೆ ಒಳಗೆ ಭಾರತೀಯರಿಗೆ ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಿಗೆ ಆಯ್ಕೆಯಾಗುವಂಥ ಅವಕಾಶವನ್ನು ಕೊಟ್ಟರು. ಅಂಥ ಅವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ 1936 ಕೂಡ ಇವರು ಬಿಹಾರ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸದಸ್ಯರಾಗಿರ್ತಾರೆ. ನಂತರ ಅವಾಗ 1946 ಮಧ್ಯಂತರ ಸರ್ಕಾರ ರಚನೆ ಮಾಡುವುದಕ್ಕಾಗಿ ಬ್ರಿಟಿಷರು ಭಾರತೀಯರಿಗೆ ಆಹ್ವಾನವನ್ನು ಕೊಟ್ಟರು. ಆಹ್ವಾನವನ್ನು ಕೊಟ್ಟಾಗ ಸ್ವತಃ ಜಾರ್ಜ್ 6 ರಾಮ್ ಅವರಿಗೆ ಇನ್ವೈಟ್ ಮಾಡ್ತಾರೆ, ಆಹ್ವಾನಿಸ್ತಾರೆ, ನೀನು ಮಧ್ಯಂತರ ಸರ್ಕಾರವನ್ನು ಸೇರ್ಕೊ ಅಂತೇಳಿ. ಆವಾಗ ಇವ್ರು ಏನು ಮಾಡ್ತಾರೆ ಅಂತಂದ್ರೆ, ನೀವು ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಒಳಗೆ ಒಬ್ಬರ ಹರಿಜನರಿಗೆ ನೀವು ಮೀಸಲಾತಿಯನ್ನು ಕೊಟ್ಟಿರಿ, ನೀವು 3 ಜನನ ಕೊಟ್ಟರೆ ನಾನು ಸೇರ್ಕೋತೀನಿ ಅಂತ. ಕೊನೆಗೆ ಅದು ಸಲುವಾಗಿ ಅವರು ಮಧ್ಯಂತರ ಸರ್ಕಾರದೊಳಗೆ ಸೇರ್ಕೊಂಡು ಇಲ್ಲಿ ಅವರು ಫಸ್ಟ್ ಅವರು ಲೇಬರ್ ಮಿನಿಸ್ಟರ್ ಆಗಿ ಕಾರ್ಯವನ್ನು ಪ್ರಾರಂಭಿಸಿದ್ದು. ವಾಸ್ ಕನ್ಸಿಡರ್ಡ್ ಆಸ್ ಯಂಗೆಸ್ಟ್ ಮಿನಿಸ್ಟರ್ ಇನ್ ಕ್ಯಾಬಿನೆಟ್. ಅವರು ಕಾರ್ಮಿಕ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸಿದ್ರು. ಆಮ್ಯಾಗ ಇನ್ನೊಂದು ಕಡೆ ಏನಾಗ್ತದೆ ಗೊತ್ತೇನ್ರಿ, ಇಲ್ಲಿಯೂ ಒಂದು ಏನು ಅಂತಂದ್ರೆ, ಯಾವಾಗ ಜೀವನ್ ರಾಮ್ ಅವ್ರನ್ನ ಮ್ಯಾಕ್ ತೊಗೋತಾರಲ್ಲ, ತೊಗೊಂಡು ಕೂಡ ಇವ್ರ ವಿರುದ್ಧ ಇವ್ರ ಬಗ್ಗೆನೂ ಕೂಡ ಮಾತಾಡೋಕ್ಕೆ ಚಾಲು ಮಾಡಿದ್ರು. ಏನಂತಂದ್ರೆ, ರಾಮ್ ಅವ್ರಿಗೇನು ಕಾಂಗ್ರೆಸ್ನವ್ರಿಗೆ ಒಬ್ಬ ಶೋಭಾ ಇದ್ದಂಗೆ, ಅದ್ರ ಸಲುವಾಗಿ ಇಟ್ಕೊಂಡಾರ ಅವನ್ನ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಈ ರೀತಿ ಯಾವಾಗಲೂ ಎಲ್ಲ ಭಿನ್ನಾಭಿಪ್ರಾಯಗಳು ಇದ್ದೇ ಇದ್ದಿದ್ದನ್ನು ನಾವು ಅಂದ್ರೆ ರಾಜಕೀಯ ಒಳಗೆ ಏನೈತಿ ಹೆಚ್ಚಾಗಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತಾವೆ. ಅದನ್ನ ಏನೈತಿ ಅವರು ಈ ಕಾಂಗ್ರೆಸ್ ಅವರು ಇವ್ರಿಗೆ ಒಂದು ಮುಖಪುಟ ಅಂತ ಶೋಭಾ ಇದ್ದ ಆ ರೀತಿಯಾಗಿ ಇಟ್ಕೊಂಡಾರ ಅನ್ನುವಂಥದ್ದು ಆವಾಗ ರಾಜಕೀಯವಾಗಿ ಬರೀಬೇಕು. ಸರ್, ಇವ್ರು ಇನ್ನೊಂದು ಹೇಳಬೇಕಂತಂದರೆ, ಕ್ರಾಂತಿಕಾರಿ ಅಂತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ಕ್ರಾಂತಿ ಎಬ್ಬಿಸಿದಂಥ ವ್ಯಕ್ತಿ. ಮೇಲಾಗಿ ತಮ್ಮ ಹಿಂದುಳಿದ ವರ್ಗದವರಿಗೆ ಏನೈತಿ ಹೆಚ್ಚಿಗೆ ಮೇಲೆ ತರಬೇಕು ಅನ್ನುವಂಥದ್ದು. ಜೊತೆಗೆ ಆವಾಗ ಅಸ್ಪೃಶ್ಯತೆ ಅಂತೂ ತೀರಾ ಇತ್ತು. ಒಂದೇ ಸಮಾಜದಲ್ಲಿ ಅಲ್ಲ, ಪ್ರತಿಯೊಬ್ಬರು ಏನೈತಿ ಅಸ್ಪೃಶ್ಯತೆಯಿಂದ ಏನೈತಿ ಹಿಂದುಳಿದ ವರ್ಗದವರಿಗೆ ಆ ರೀತಿ ಟಾರ್ಚರ್ ಕೊಡ್ತಾನೇ ಬಂದಿದ್ದರು. ರಾಜಕೀಯವಾಗಿ ಇವರು ಸ್ವತಂತ್ರದ ನಂತರ ಬದಲಾವಣೆಗಳು ಮಾಡಿದಂಥ ಯಾವ ಸನ್ನಿವೇಶಗಳಿವೆ ಅದರಲ್ಲಿ? ಸರ್, ಇವರು ಮೊದಲೇ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಇವರಿಗೆ ಆ ಸಾಮಾಜಿಕ ಸಮಾನತೆ ಅನ್ನೋದು ತಾನು ಅನುಭವಿಸಿದ ಸ್ವತಃ ಅನುಭವದೊಂದಿಗೆ ಎನಿಬೇಸೆಂಟ್ ಆಗಲಿ, ಆಮ್ಯಾಗ ಇನ್ನಿತರ ಅವಾಗ ಸಾಮಾಜಿಕ ಸುಧಾರಕರೇನಿದ್ರಲ್ಲ ಅವ್ರ ಪ್ರಭಾವ ಅವ್ರ ಮ್ಯಾಗಿತ್ತು. ಆಮ್ಯಾಗ ಅವ್ರ ಕ್ರಾಂತಿಕಾರಿ ವಿಚಾರಗಳಿಗೆ ನೀವು ಬಂದ್ರಿ ಅಂತಂದ್ರೆ, ಭಗತ್ ಸಿಂಗ್ ಇವರೆಲ್ಲ ಕ್ರಾಂತಿಕಾರಿಗಳ ಪ್ರಭಾವ ಇದ್ದಿದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಏನು ಮಾಡಿದರು ಅಂತಂದ್ರೆ, ಅವರು ರಾಜಕೀಯ ಜೀವನದೊಳಗೆ ಮಾಡಿದ ಒಂದನ್ನು ಸ್ಪಷ್ಟ,
ಯಾವ ಸಮಾನತೆಗಾಗಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶಗಳನ್ನು ಕಲ್ಪಿಸಿದರು, ಈ ಅಸ್ಪೃಶ್ಯರ ಸುಧಾರಣೆಗಾಗಿ ಇವಿವ ಏನೇನು ಅವನ್ನ ಅವರು ಅಲ್ಲಿ ಸಂವಿಧಾನದೊಳಗೆ ಅದನ್ನು ರೂಪಿಸಿದ್ರು, ಅವುಗಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಈಡೇರಿಸೋದಕ್ಕಾಗಿ ಆಯಾ ಸರ್ಕಾರಗಳು ಒಂದೊಂದಿಷ್ಟು ನೀತಿಗಳನ್ನ ಜಾರಿ ಮಾಡ್ತಾರೆ. ಹಂಗೆ ಅಸ್ಪೃಶ್ಯತೆಯ ನಿವಾರಣೆಗಾಗಿ, ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಸುಧಾರಣೆಗಾಗಿ ಯಾವ ಆಶಯಗಳು ಸಂವಿಧಾನದೊಳಗಿದ್ವು, ಆ ಆಶಯಗಳ ಈಡೇರಿಕೆಗಾಗಿ ಆ ಸರ್ಕಾರಗಳು ಜಾರಿಗೆ ತಂದಂಥ ನೀತಿಗಳನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಿದರು. ಯಾಕಂತಂದರೆ ಇಲ್ಲಿಗೆ ಇಷ್ಟೊಂದು ಚಾಕುಚಕ್ಯತೆಯಿಂದ ಪರಿಣಾಮಕಾರಿ ಬೀಳ್ತಿದ್ದಿಲ್ಲ. ಯಾಕಂದ್ರೆ ಅವರು ಸಾಕಷ್ಟು ಶ್ರಮಪಟ್ಟು ಏನೈತಿ ಅವುಗಳಿಗೆ ಒತ್ತು ಕೊಟ್ಟು ಏನೈತಿ ಅವು ಎಲ್ಲ ಏನೈತಿ ಕಾರ್ಯರೂಪಕ್ಕೆ ಬರುವಂಥ ಒಂದು ಮುಂದೆ ಹೆಜ್ಜೆ ಇಟ್ಟಂಥ ವ್ಯಕ್ತಿತ್ವ ಅವರು. ಈಗ ನಿಮಗೆ ಒಂದಿಷ್ಟು ನಿನಗೆಲ್ಲ ಇವನ್ನೆಲ್ಲ ಫೆಸಿಲಿಟಿ ಕೊಡ್ತಿರ್ತಾ ಈ ಕೆಲಸ ಮಾಡು ಅಂತಂದ್ರೆ ಇದ್ದಂಥ ಫೆಸಿಲಿಟಿಗಳನ್ನು, ಆ ಕೆಲಸದ ಉದ್ದೇಶವನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ಅದು ಡೆವಲಪ್ ಆಗಿದೆ. ಅಂದರೆ ಈಗ ಸರ್ಕಾರಗಳು ಅನೇಕ ಕಾಯ್ದೆ ಕಾನೂನುಗಳು ರೂಪಿಸ್ತಾವೆ, ಕಾರ್ಯರೂಪಕ್ಕೆ ತರ್ತಾವೆ. ಆದ್ರೆ ಅವೆಲ್ಲ ಕಾಟಾಚಾರಕ್ಕೆ ವ್ಯವಸ್ಥೆಗೆ ತಕ್ಕಂಗೆ ಯಾವಾಗ ತಮಗೆ ಬೇಕು ಆವಾಗ ಬಳಸ್ಕೊಳ್ಳೋಕೆ ಮಾತ್ರ ಇರ್ತಾವೆ ಅನ್ನುವಂಥದ್ದು. ಆದರೆ ಇವರು ಆ ರೀತಿ ಮಾಡಲಿಲ್ಲ, ವ್ಯವಸ್ಥಿತವಾಗಿ ಅನುಷ್ಠಾನ ತಂದಂಥ ವ್ಯಕ್ತಿತ್ವ. ಸರ್, ಕೊನೆಯದಾಗಿ ಹೇಳಬೇಕು ಅಂತಂದರೆ ಜಗಜೀವನ್ ರಾಮ್ ಅವರ ಜೀವನದ ಅಂಗವಾಗಿ ಈಗಿನ ಯುವಕರಿಗೆ, ಈಗಿನ ಸಮಾಜಕ್ಕೆ ತಾವು ಏನು ಹೇಳಬಯಸ್ತೀರಿ? ಏನೂ ಇದ್ದಂತಹ ಒಂದು ಸಾಮಾನ್ಯ ಹಳ್ಳಿಯೊಳಗೆ ಒಬ್ಬ ಚಮ್ಮಾರ್ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ ಅಂತಾರಾಷ್ಟ್ರ ಮಟ್ಟದ ಲೇಬರ್ ಲೇಬರ್ ಆರ್ಗನೈಜೇಷನ್ ಏನಿತ್ತಲ್ಲ ಜಿನೇವಾದಲ್ಲಿ ನಡೆದಂಥದ್ದು, ಆ ಲೇಬರ್ ಆರ್ಗನೈಜೇಷನ್ದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಷ್ಟರ ಮಟ್ಟಿಗೆ ಬೆಳೆದಾನಂತಂದ್ರೆ ಈ ಎಲ್ಲ ಸವಲತ್ತುಗಳ ನಡುವೆ ಅಂಬೇಡ್ಕರ್ ಮತ್ತು ರಾಮ್ ಅವರು ಒದಗಿಸಿದಂಥ ಎಲ್ಲ ಸವಲತ್ತುಗಳ ನಡುವೆ ಇವರು ಒದಗಿಸಿದಂಥ ಶಿಷ್ಯ ವೇತನ ಇಟ್ಟುಕೊಂಡ, ಇವರು ವಿದ್ಯಾರ್ಥಿಗಳಿಗಾಗಿ ನೀಡಿದಂಥ ಎಲ್ಲ ವಸತಿ ವ್ಯವಸ್ಥೆಯನ್ನು ಇಟ್ಟುಕೊಂಡ, ಉಚಿತ ಶಿಕ್ಷಣವನ್ನು ಪಡ್ಕೊಂಡ ನಮ್ಮ ಯುವಕರಿಗೆ ಯಾಕೆ ಸಾಧ್ಯ ಇಲ್ಲ? ಈ ಪ್ರಶ್ನೆ ಯಾಕೆ ಕೇಳಬೇಕಾಗಿತ್ತು ಅಂತಂದರೆ, ಕೇವಲ ನಾವು ಇನ್ನೂ ಇತಿಹಾಸದ ಪುಟಗಳನ್ನು ತಿರುಬೇಕಂತಂದರೆ ಸಾಕಷ್ಟಿವೆ. ಆದರೆ ಸಮಯದ ಅಭಾವ ಹಾಗೂ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಸರ್ ಕರೆದೇನೈತಿ ಇತಿಹಾಸದ ಒಂದು ಅನೇಕ ಇವುಗಳನ್ನೇನೈತಿ ನಾವು ಚರ್ಚೆ ಮಾಡ್ತೀವಿ. ಮಾಡೇನೈತಿ ತಮಗೆ ಅದರದ ರೂಪರೇಷೆಗಳನ್ನು ಕೂಡ ನಾವು ತಮಗೆ ತಿಳಿಸ್ತೀವಿ. ಸರ್, ಈಗ ಹೇಳಬೇಕಾಗಿದ್ದು ಏನು ಅಂತಂದರೆ, ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀವಿ. ಮೇಲಾಗಿ ಇನ್ನು ನಾವು ರಾಮದುರ್ಗದ ಇತಿಹಾಸ ಹಾಗೂ ಇತಿಹಾಸದ ಪುಟಗಳನ್ನು ತಿರುವಲಿಕ್ಕೆ ಮತ್ತೆ ನಾವು ತಮಗೆ ಆಮಂತ್ರಿಸುತ್ತೇವೆ. ಭಾಳ ಯಾಕಂದರೆ ಈಗಾಗಲೇ ನಾವು ಸಾಕಷ್ಟು ಅವರಿಗೆ ಆಮಂತ್ರಣ ನೀಡಿದರೂ ಬೇರೆ ಬೇರೆ ಕೆಲಸಗಳ ಅಭಾವದಿಂದ ಅವರು ನಮಗೆ ಲಭ್ಯವಾಗಲಿಲ್ಲ. ಇಂದು ಜಯಂತಿ ಅಂಗವಾಗಿ ಅವರು ಒಂದು ಕಾರ್ಯಕ್ರಮದಲ್ಲಿದ್ದಾಗ ಅವರಿಗೆ ನಾವು ಮೆಸೇಜ್ ಮಾಡಿ, ಸರ್ ಈಗ ಫ್ರೀ ಆಗಿದ್ದೀರಿ, ಇಂದು ಸೂಟಿ ದಿನ ಕೂಡ, ಸ್ವಲ್ಪ ವಿಶ್ರಾಂತಿ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಸಂದರ್ಶನ ನೀಡಲೇಬೇಕು ಅನ್ನುವಂಥದ್ದು ಹೇಳಿದಾಗ ತಾವು ರಾಮದುರ್ಗದ ಮಾಡೋಣ. ಯಾಕಂತಂದ್ರೆ ರಾಮದುರ್ಗದ ಭಾಳ ಭವ್ಯ ಇತಿಹಾಸ ಐತಿ. ಯಾಕಂದ್ರೆ ನಮ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ಏನು ಗೊತ್ತಿಲ್ಲರಿ, ನಮ್ಮ ಭಾರತ ಸಂವಿಧಾನ ರಚನಾ ಸಮಿತಿಯೊಳಗೆ ಒಬ್ಬ ಸದಸ್ಯರಿದ್ದವರು ನಮ್ಮ ಮುನ್ನೋಳಿ ವಕೀಲರು. ಇವತ್ತಿಗೂ ನೀವು ಭಾಳ ಬೇಡ, ನಿಮಗೆ ಒಂದು ಫಿಂಗರ್ ಟಿಪ್ನಾಗ ಐತಿ ನಿಮ್ಮ ಮೊಬೈಲ್ನಾಗ, ಜಸ್ಟ್ ಅವ್ರದ್ದು ಹೆಸರು ಹೊಡೀರಿ, ಇಮೇಜರ ಹೊಡೀರಿ, ಜವಾಹರ್ಲಾಲ್ ನೆಹರು ಅವ್ರ ಹಿಂದೆ ನಿಂತವ್ರನ್ನ ನಮ್ಮ ಮುನ್ನೋಳಿ ವಕೀಲರು. ಇವತ್ತು ಅವ್ರ ಮೂರ್ತಿನ ನಾವು ಪೇಟ್ಯಾಗ ಎಷ್ಟು ಚಂದ ನೋಡ್ಕೊಳಕತ್ತೇವಿ. ಹೌದು, ಯಾಕಂದ್ರೆ ಇಲ್ಲಿಲ್ಲ ಮಾರ್ಮಿಕವಾಗಿ ನುಡಿಯಕತ್ತೀರಿ. ಯಾಕಂದ್ರೆ ನಾವು ನೋಡ್ತೀವಿ ಅದಕ್ಕೆ ಧೂಳಿ ಸಹಿತ ಕೂತ್ರ ಜಾಡಿಸೋರು ಸಹಿತ ಇರಂಗಿಲ್ಲ. ಅಂದ್ರೆ ಅವ್ರಿಗೆ ನಾವು ಅಗೌರವ ತೋರಿಸ್ತಾ ಇದ್ದೀವಿ ಅನ್ನುವಂಥದ್ದು. ಇದು ನಗರಸಭೆಯವರು ಏನೈತಿ ಅದಕ್ಕೆ ಆ ಕಡೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂತಂದ್ರೆ ಅವ್ರು ಮಗ್ಗಲ್ ಕರಿತಾರೆ ಅವರು ಸರ್. ಆ ಕಡೆ ಈ ಮಹಾನುಭಾವರ ಆ ಮುನ್ಸಿಪಾಲ್ಟಿಗೂ ಏನೈತಿ ಅಡಿಗೆಲ್ಲ ಹಾಕಿದಂಥ ವ್ಯಕ್ತಿತ್ವನೂ ಕೂಡ ನಮ್ಮ ಮುನ್ನೋಳಿಯವ್ರಿಗೆ ಅದನ್ನೇನೈತಿ ಅದು ಅವ್ರು ತಿಳ್ಕೊಬೇಕು. ಅದೇನು ಗೊತ್ತೇನ್ರಿ, ಇನ್ನೊಂದು ಏನಂತಂದ್ರೆ ಯಾಕೆ ನನಗೆ ನಾ ಮಾತಾಡಲೇಬೇಕು ಅಂತ ಅನ್ಸೈತಿ ಅಂದರೆ, ಇದು ಈ ರಾಮದುರ್ಗದ ಬಗ್ಗೆ ನನಗೆ ಇನ್ನೂ ಐತಿ. ಯಾಕಂದ್ರೆ ನೀವು ವಿಧರಾಶ್ವತ ಈಶ್ವರ ಧ್ವಜ ಸತ್ಯಾಗ್ರಹ ನೋಡ್ತಿರಲ್ಲ, ಅಲ್ಲಿ ಜನ ಸೇರಿದ್ರು, ಗುಂಡು ಹಾರಿಸಿದ್ರು, ಎಲ್ಲರೂ ಓಡಿ ಹೊಂಟಿದ್ರು, ಹೊಂಟಿದ್ರು. ಚದುರು ಹೋಗುವಾಗ ಒಂದು 6-7 ಮಂದಿ ಗುಂಡು ಬಿತ್ತು, ಸತ್ರವರು. ಅವರು ಪೊಲೀಸ್ ಫೈರಿಂಗ್ ಮಾಡೋ ಹೊತ್ನಾಗ ಓಡಿ ಹೊಂಟ ಸಂದರ್ಭದೊಳಗೆ ಹಿಂದಿನಿಂದ ಬಡ್ದಿದ್ರು. ನಾವು ಓಡಿ ಹೊಂಟಾಗ ನಮಗೆ ಗುಂಡು ಬಡ್ದಿದ್ದು ಅದಕ್ಕಿಂತ ಧೈರ್ಯ ಬೇಕಾಗಿಲ್ಲ, ಹೊಡ್ಸ್ಕೊಳಕ್ಕೆ ತಾನೇ ಹೊಡೆದಿರ್ತದೆ. ನಮ್ಮ ರಾಮದುರ್ಗದಾಗ ತಮ್ಮ ಕೊರಡು ಕೊಟ್ಟಾರ್ರಿ 8 ಜನ. ಅವ್ರಿಗೆ ವಿಧುರಾಶ್ವತ ಭವನ ಅಂತ ದೊಡ್ಡದು ಕಟ್ಟ್ಯಾರ.
ನಮ್ಮ 8 ಜನ ಅಲ್ಲಿಗೆ ಇರ್ತವ್ರಿಗೆ ಯಾವ ಭಾವನೆ ಐತಿ? ಇಲ್ಲ. ಯಾಕಂದರೆ ಒಂದು ರೀತಿಯಿಂದ ಹೇಳಬೇಕಂತಂದರೆ ನಮ್ಮನ್ನು ನಾವು ಭಾವನೆ ಅಪಮಾನ ಮಾಡ್ಕೊಂಡಂಗಿತ್ತು. ಸರ್. ಅವ್ರು ತಮ್ಮ ಚೆಂಡ ಕೊಡ್ತಾರೆ ರೀ. ನೀವು ಇವತ್ತು ನೀವು ಇಂಡಿಯಲ್ಗ ಜೈಲಿಗೆ ಅವ್ರದ್ದು ರಿಜಿಸ್ಟ್ರು ಅದ್ರ ರೋಲ್ ನಂಬರು ಎಲ್ಲ ಐತಿ ನಿಮ್ಗೆ, ಅವ್ರು ಯಾವಾಗ ಏರ್ಸಿದ್ರು ಅಂತ. ಹಂಗೆ ತಾವ ಕೊರಳು ಕೊಟ್ಟ ಸತ್ತವ್ರ ಬಗ್ಗೆ ನಮ್ಮ ಯಾವ ಭಾವನೆ ಇಲ್ಲ. ಅಲ್ಲಿ ಓಡಿ ಹೋಗಿ ಬಂದು ನಾ ಆ ಒಂದು ಹೋರಾಟದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀನಿ ಅಂತಲ್ಲ, ನಮ್ಮ ಕಡೆಯಿಂದ ಹಂಗೆ ಆಗಬೇಕು. ಹೌದು. ಯಾಕಂದರೆ ಪ್ರೀವಿಯಸ್ಗರೇ ಇತಿಹಾಸದ ಪುಟಗಳು ರಾಮದುರ್ಗದ ಇತಿಹಾಸವನ್ನು ಕೂಡ ನಾವು ತೆರೆದಿಡ್ತಾ ಇದ್ದೇವೆ ಹಂತ ಹಂತವಾಗಿ. ಯಾಕಂದರೆ ಒಂದೇ ಎಪಿಸೋಡಲ್ಲಿ ಮುಗಿಯುವಂಥ ಇತಿಹಾಸ ಅಲ್ಲ. ಅದಕ್ಕೆ ಏನೈತಿ ಹಂತ ಹಂತವಾಗಿ ನಾವೇನೈತಿ ಗುರುಗಳಿಗೆ ಕರೆಸಿ ಏನೈತಿ ರಾಮದುರ್ಗದ ಇತಿಹಾಸವನ್ನು ಕೂಡ ತಮಗೆ ತಿಳಿಸುತ್ತೇವೆ. ಯಾಕಂದರೆ ನಾವು ರಾಮದುರ್ಗದಲ್ಲಿ ಇದ್ದೀವಿ. ರಾಮದುರ್ಗ ಯಾವ ರೀತಿಯಾಗಿ ಆಯಿತು, ಅದರ ಇತಿಹಾಸ ಏನು, ಸ್ವತಂತ್ರವಾಗಿ ಯಾವ ರೀತಿ ಸಿಗುವಲ್ಲಿ ನಮ್ಮ ರಾಮದುರ್ಗದ ಜನರ ಯಾವ ರೀತಿಯಾಗಿ ಹೋರಾಡಿದರು ಅನ್ನೋದ್ರ ಬಗ್ಗೆಯೂ ನಾವು ತಿಳ್ಕೊಬೇಕಾಗ್ತೈತಿ. ಯಾಕೆ ನಾವು ಈಗ ಭಾಳ ಹೆಚ್ಚಿಗೆ ಅಂತಂದ್ರೆ ಮಹಾತ್ಮ ಗಾಂಧಿ, ವಲ್ಲಭಭಾಯಿ ಪಟೇಲ್, ರಾಷ್ಟ್ರೀಯ ಮಹಾನಾಯಕರಿಗೆ ಬಗ್ಗೆ ಅಷ್ಟೇ ನಮಗೆ ಗೊತ್ತೈತಿ. ಆದರೆ ಏನೈತಿ ಇಲ್ಲಿ ಎಲೆಮರೆಕಾಯಿ ಅಂತ ಸಣ್ಣ ಪುಟ್ಟ ಇದರೊಳಗೆ ಇದ್ದುಕೊಂಡು ಏನೈತಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥ ಮಹಾನರಿಗೂ ನಾವು ಮಾನ್ಯತೆ ಕೊಡಬೇಕು ಅನ್ನುವಂಥದ್ದು. ಅದೇ ಸಂದರ್ಭವಾಗಿ ನಾವು ಹಂತ ಹಂತವಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ. ಸರ್, ತಾವು ಅಮೂಲ್ಯವಾದಂಥ ಸಮಯ ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟು ಬಂದಿದ್ದಕ್ಕಾಗಿ ತಮಗೆ JBM ವತಿಯಿಂದ ತುಂಬ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ತಾವು ಕೂಡ ತಮ್ಮ ಅಮೂಲ್ಯವಾದಂಥ ಸಮಯ ಈ ವೀಕ್ಷಣೆಗೆ ಇಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆ.